ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಪ್ಪು ಸ್ಲೀವ್ ಕಟ್ ಮಾಡೋ ವಿಧಾನವನ್ನು ನೋಡೋಣ. ಮೊದಲು ಇದನ್ನು ಪರಿಚಯಿಸುವ ಮೊದಲು ನಾವೊಂದು ಯಾವುದು ಡಿಸೈನ್ ಪಪ್ಪು ಸ್ಲೀವ್ ಯಾವ ಕಟ್ಟಿಂಗ್ ಡಿಸೈನಲ್ಲಿದೆ ಅಂತ ಒಮ್ಮೆ ನೋಡ್ಕೊಳ್ಳಿ. ಇದೊಂದು ಆಕರ್ಷಕ ಟ್ರೆಂಡಿಂಗ್ ಸ್ಲೀವ್ ಡಿಸೈನ್. ಇದನ್ನು ಸರಿಯಾದ ಅಳತೆಯಲ್ಲಿ ಕಟ್ ಮಾಡಬೇಕು. ಹೊಳೆಯುವುದಕ್ಕಿಂತ ಮೊದಲು ಒಂದು ಪೇಪರ್ ಕಟ್ಟಿಂಗ್ ಯಾವುದಾದ್ರೂ ಮೊದಲು ಕಟ್ಟಾಗಿ ಮಾಡಿದರೆ ಕರೆಕ್ಟಾಗಿರ್ತದೆ. ಇದಕ್ಕೆ ನಾವು ಮೊದಲು ಒಂದು ಪೇಪರನ್ನು ತೆಗೊಳ್ಳೋಣ. ಈಗ ಟ್ರೆಂಡಿಂಗ್ನಲ್ಲಿರುವಂಥ ಬ್ಲೌಸ್ ಇದು. ಈ ಸ್ಲೀವ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತದೆ ಈಗ ಸ್ಟಿಚ್ ಮಾಡಿ ಕಟ್ ಮಾಡಿದ್ರೆ. ಆದರೆ ನಾವು ಅಳತೆ ಮತ್ತು ಪರ್ಫೆಕ್ಟಾಗಿ ತೆಗೊಳ್ಬೇಕಾಗ್ತದೆ. ನಾನು ಒಂದು ಶೀಟ್ ತೆಗೊಂಡಿದ್ದೇನೆ, ಅದನ್ನು ಫೋಲ್ಡ್ ಮಾಡಿ ಮಡಚಿಕೊಂಡಿದ್ದೇನೆ. ಇದರ ತೆಕ್ಕೊಂಡ ಅಂಥ ಸ್ಲೀವ್ ಅದರ ಬ್ಲೌಸ್ ಎದೆ ಸುತ್ತಳತೆ 35 ಎದೆ ಸುತ್ತಳತೆ ಉಳ್ಳ ಬ್ಲೌಸು. ಪರ್ಫೆಕ್ಟಾಗಿ 35 ಎದೆ ಸುತ್ತಳತೆ ಉಂಟು. ಅದಕ್ಕಿಂತ 1 ಇಂಚು 2 ಇಂಚು ಹೆಚ್ಚಿದ್ರೂ ಆಗ್ಬೋದು. 32ರಿಂದ 36 ತನಕ ಒಂದೇ ಸೇಮ್ ಮೆಥಡಲ್ಲಿ ಮಾಡ್ಬೋದು. ಇದು ಲೈನಿಂಗ್ ಇದ್ದರೆ ಅರ್ಧ ಇಂಚು ಕೆಲ ಭಾಗಕ್ಕೆ ಕಟ್ ಮಾಡಿ ಮಾರ್ಕ್ ಮಾಡಿ, ಲೈನಿಂಗ್ ಇಲ್ಲದರೆ 1 ಇಂಚಿಗೆ ಸ್ಲೀವ್ ಲೂಸ್ ಇತ್ತು ಕೆಲ ಭಾಗ ಬರ್ತದೆ, ಅಲ್ಲಿ ಒಂದೊಂದು ಮಾರ್ಕ್ ಮಾಡಿ. ನಾನು 1 ಇಂಚಿಗೆ ಆಲ್ರೆಡಿ ಮಾರ್ಕ್ ಹಾಕಿದ್ದೇನೆ, ನೋಡ್ಕೊಳ್ಳಿ. ಇದು ಇನ್ನು ಅಳತೆ ಎಷ್ಟು ಉದ್ದ ಅಳತೆ ಉಂಟು ನೋಡ್ಕೊಳ್ಳಿ. ಸ್ಲೀವ್ ಉದ್ದ 12 ಇದ್ದರೆ ಅದಕ್ಕೊಂದು ಅರ್ಧ ಇಂಚು ಆ್ಯಡ್ ಮಾಡ್ಕೊಳ್ಳಿ. 12 ಉದ್ದ ಇದ್ದರೆ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ಅದಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ. 12ವರೆ ಆಗ್ತದೆ. ಆಗ ಮೇಲ್ಭಾಗದ ಅರ್ಧ ಸ್ಟಿಚಿಂಗಿಗೆ ಹೋಗ್ತದೆ, ನೋಡ್ಕೊಳ್ಳಿ. ಒಂದು ಗೆರೆ ಹಾಕಿ ಇನ್ನು ನಾವು ಸ್ಲೀವ್ ಫಿಟ್ಟಿಂಗ್ ಎಲ್ಲ ಕೊಡಬೇಕಾದ್ರೆ ಇದು 35 ಎದೆ ಸುತ್ತಳತೆ ಇರುವುದು. ಇದಕ್ಕೆ ನಾವು ಇನ್ನು ಆರ್ಮೋಲ್ ಡೌನಿಂಗ್ ತೆಗೊಳ್ಳುವಾಗ ಆರ್ಮೋಲ್ ಡೌನಿಂಗ್ ಹೇಗೆ ತೆಗೊಳ್ಳೋದು? 35 ಎದೆ ಸುತ್ತಳತೆ ಇದ್ದರೆ 10ನೇ ಒಂದು ಭಾಗಕ್ಕೆ ತೆಗೊಳ್ಬೇಕಾಗ್ತದೆ. 35 ಎದೆ ಸುತ್ತಲಿದ್ರೆ 35ರಿಂದ 10ನೇ ಒಂದು ಭಾಗ ಮಾಡಿದರೆ 3ವರೆ ಬರ್ತದೆ. 3ವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಕೆಳಗೆ ಆರ್ಮೋಲ್ ಡೌನಿಂಗಿಗೆ 3ವರೆ, ಮೇಲ್ಭಾಗದಿಂದ ಕೆಳಭಾಗಕ್ಕೆ 3ವರೆಗೆ ಒಂದು ಮಾರ್ಕಿಂಗ್ ಮಾಡಿ. 3ವರೆಗೆ ಒಂದು ಮಾರ್ಕಿಂಗ್ ಮಾಡುವಾಗ ಇನ್ನು ಅದರ ಸ್ಲೀವ್ ಲೂಸ್ ಅಂದರೆ ಆರ್ಮೋಲ್ ಲೂಸ್ ಎಷ್ಟು ಬರ್ತದೆ ಹಾಗಾದರೆ 35 ಇಂಚಿನ 4ನೇ ಒಂದು ಭಾಗ ತೆಗೊಳ್ಬೇಕಾಗ್ತದೆ. ಮೊದಲಿಗೆ 35ನೇ 4ನೇ ಒಂದು ಭಾಗ ಅಂದರೆ 8ವರೆ ಬರ್ತದೆ. 8ವರೆ ತೆಗೊಂಡ ನಂತರ 1 ಇಂಚು ಕಡಿಮೆ ಮಾಡಬೇಕಾಗ್ತದೆ, ಆಗ 7ವರೆ ಬರ್ತದೆ. 35 ಆರ್ಮೋಲ್ ಡೌನಿಂಗಿಗೆ ಮಾರ್ಕ್ ಆದ ಮೇಲೆ ಇದು ಲೂಸಿಗೆ ಫಿಟ್ಟಿಂಗ್ ಲೂಸಿಗೆ ತೆಗೊಳ್ಳೋದು. ಇದು ನಾವು 35 ಎದೆ ಸುತ್ತಳತೆ ಉಳ್ಳವರ ಲೆಕ್ಕದಲ್ಲಿ ನಾನು ಕೊಡೋದು 7ವರೆಗೆ. 35ರಿಂದ 4ನೇ ಒಂದು ಮಾಡಿದಾಗ 8ವರೆ ಸಿಗ್ತದೆ. ಅದಕ್ಕಿಂತ 1 ಇಂಚು ಕಡಿಮೆ ಮಾಡಿದರೆ ಕರೆಕ್ಟಾಗಿ ಸಿಗ್ತದೆ. ಇನ್ನು ನಮಗೆ ಅದರ ಸ್ಲೀವ್ ಲೂಸ್ ಅವರ ಸುತ್ತಲೂ 11 ಇದೆ, ಅದರ ಒಂದು ಭಾಗಕ್ಕೆ ನಾವು 5ವರೆಗೆ ಮಾರ್ಕ್ ಮಾಡಬೇಕಾದ್ರೆ ಸ್ಲೀವ್ ಲೂಸು. ಈಗ ನಾನೊಂದು 7ವರೆಗೆ ಒಂದು ಮಾರ್ಕ್ ಮಾಡಿದೆ, ನಿಮಗೆ ನೋಡಿರ್ಬೋದು. ಸ್ಲೀವ್ ಕಂಕುಳ ಲೂಸಲ್ಲಿ 7ವರೆಗೆ. ಇದೊಂದು ನೋಡಿ, ಇದೊಂದು ಅರ್ಧ 2 ಇಂಚು ಹೆಚ್ಚು ತೆಗೊಳ್ಬೇಕಾಗ್ತದೆ. 2 ಇಲ್ಲದ್ರೆ 1ವರೆ ತೆಗೊಳ್ಳಿ. ಈಗ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿ 5ವರೆಗೆ ಒಂದು ಮಾರ್ಕ್ ಮಾಡಿ ಫಿಟ್ಟಿಂಗಿಗೆ ಇದು ಫಿಟ್ಟಿಂಗಿಗೆ ಒಂದು ಮಾರ್ಕ್ ಮಾಡಿದ ಮೇಲೆ 2 ಇಂಚು ಅರ್ಧ ಹೆಚ್ಚು ಉಳಿಬೇಕಾಗ್ತದೆ. ನಂತರ ಇನ್ನು ನಾವು ಮಾಡಬೇಕಾದದ್ದು ಹೇಗೆ ಸ್ಲೀವ್ ಕಟ್ಟಿಂಗಿಗೆ ಮಾರ್ಕ್ ತಗೊಳ್ಬೇಕು ಅಂತ ನೋಡಿ. ಮೇಲ್ಭಾಗದಿಂದ ಆರ್ಮೋಲ್ ಡೌನಿಂಗ್ ಕೆಳಭಾಗಕ್ಕೆ ಹೇಗೆ ತಗೊಳ್ಬೇಕು ಅಂತ ಈಗ ನಿಮಗೆ ಕರೆಕ್ಟಾಗಿ ಇದನ್ನು ನೋಡಿದರೆ ನಿಮಗೆ ಫುಲ್ ಪರ್ಫೆಕ್ಟ್ ಆದ ಒಂದು ಬ್ಲೌಸ್ ಕಟ್ಟಿಂಗ್ ನಿಮಗೆ ಮಾಡ್ಬೋದು. ಮೊದಲು ನೀವು ಪೇಪರಲ್ಲಿ ಬಿಗ್ನರ್ಸ್ ಆದರೆ ಪೇಪರಲ್ಲಿ ಮೊದಲು ಕಟ್ ಮಾಡಿ ಮತ್ತು ನಂತರ ನೀವು ಬ್ಲೌಸ್ ಕಟ್ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಇದು ನೋಡ್ಕೊಳ್ಳಿ. ಈಗ ಸ್ವಲ್ಪ ಒಂದು 2 ಇಂಚಷ್ಟು ತಗೊಂಡು ಬಂದು ಇದೇ ಥರ ಸೇಮ್ ಮೆಥಡಲ್ಲಿ ಸ್ವಲ್ಪ ಡೌನಿಂಗಿಗೆ ತನ್ನಿ. ಈ 3ವರೆಗೆ ನಾವು ಕೆಳ ಭಾಗಕ್ಕೆ ಒಂದು ಪಾಯಿಂಟ್ ಹಾಕಿದ್ದೀವಿ, ಅಲ್ಲಿಗೊಂದು ತಂದರೆ ಆಯಿತು. ಇನ್ನು ನಾವು ಫ್ರಂಟ್ ಭಾಗದಿಂದ ಒಂದು ಅರ್ಧ ಇಂಚು ಜಾಸ್ತಿ ತೆಗೊಳ್ತೇವೆ, ನೋಡ್ಕೊಳ್ಳಿ. ಫ್ರಂಟ್ ಭಾಗದಿಂದ ಏಕೆ ತೆಗೊಳ್ಬೇಕು ಅಂತ, ಅದು ಹೆಚ್ಚುವರಿ ಫ್ರಂಟ್ ಭಾಗಕ್ಕೆ ತೆಗೊಳ್ಬೇಕಾಗ್ತದೆ. ಒಳ ಭಾಗದಿಂದ ತೆಗೊಳ್ಬೇಕು. 1ವರೆ ಫ್ರಂಟ್ ಭಾಗದಿಂದ ಇದ್ದರೆ ಒಂದು ಕಾಲಿಗೆ ಬ್ಯಾಕ್ ಫ್ರಂಟ್ ಮತ್ತು ಫ್ರಂಟ್ ಬ್ಯಾಕ್ದು ಹೆಚ್ಚು ಕಡಿಮೆ ಇರ್ಬೋದು. ಫ್ರಂಟ್ ಬ್ಯಾಕ್ ಒಂದೇ ಸೇಮ್ ಮೆಥಡಲ್ಲಿ ಇಲ್ಲ. ಇನ್ನು ನಮಗೆ ಮೈನ್ ಇಂಪಾರ್ಟೆಂಟ್ ಪಪ್ಪು ಸ್ಲೀವ್ ಮಾಡೋದಕ್ಕೆ ಇನ್ನು ಯಾವ ಥರ ತೆಗೊಳ್ಬೇಕು ಅಂತ ಇಷ್ಟಲ್ಲಿ ಹಾಕಿ ನಾವು ಬಿಟ್ಟಿದ ನಂತರ ಇನ್ನು ನಮಗೆ ಮೇಲ್ಭಾಗದಿಂದ 4 ಇಂಚು ತೆಗೊಳ್ಬೋದು, 3 ಇಂಚು 2 ಇಂಚು ಎಷ್ಟು ಬೇಕಾದರೆ ನಿಮಗೆ ಮೇಲ್ಭಾಗಕ್ಕೆ. ಇದು ಒಂದು ಆಲ್ರೆಡಿ ಮಾರ್ಕ್ ಹಾಕಿದ್ದೇವೆ. ಇನ್ನು ಅದಕ್ಕಿಂತ ಮೇಲೆ ನಾನೊಂದು 2ವರೆ ಇಂಚು ಅಳತೆಗೆ ಜಾಸ್ತಿ ತೆಗೊಂಡಿದ್ದೇನೆ, ನೋಡ್ಕೊಳ್ಳಿ. 2ವರೆ ಈ ಪಾಯಿಂಟಿಗಿಂತ ಮೇಲೆ 2ವರೆಗೆ ಪುನಃ ಒಂದು ಗೆರೆ ಹಾಕಿದ್ದೇನೆ, ಕರೆಕ್ಟಾಗಿ ನೋಡ್ಕೊಳ್ಳಿ. 2ವರೆ ಗೆರೆ ಹಾಕಿದ ಮೇಲೆ 1/4 ಅಳತೆಗೆ ಒಂದು ಮಾರ್ಕ್ ಮಾಡಿ ಇದೇ ಥರ ಸೇಮ್ ಮೆಥಡ್ ಡೌನಿಂಗಿಗೆ ಬನ್ನಿ. ಕಾಣ್ತದಲ್ಲ, ಮೇಲ್ಭಾಗದಿಂದ ಮೊದಲು ಹಾಕಿದ ಮಾರ್ಕಿಂಗ್ ಅಲ್ಲ, ನಂತರ ಹಾಕಿದ ಮಾರ್ಕಿಂಗ್ಗೆ ನೋಡ್ಕೊಳ್ಳಿ. ಇಲ್ಲಿ ಯಾವ ರೀತಿಯಲ್ಲಿ ಅದನ್ನು ಕಟ್ ಮಾಡೋದು ಅಂತ ಇದೇ ಸೇಮ್ ಮೆಥಡಲ್ಲಿ ಕಟ್ ಮಾಡಿ ನೋಡ್ಕೊಳ್ಳಿ. ಇದೇ ಥರ ಜಾಸ್ತಿ ಕಟ್ ಮಾಡಿದಾಗ
ಪರ್ಫೆಕ್ಟಾಗಿ ನಿಮಗೆ ಬರ್ಬೋದು. ಇದು ಮೊದಲನೇ ಪೇಪರಲ್ಲಿ ಇದೇ ಸೇಮ್ ಮೆಥಡಲ್ಲಿ ಕಟ್ ಮಾಡಿ 35ರಿಂದ 32ರಿಂದ ಸ್ಟಾರ್ಟ್ ಮಾಡ್ಬೋದು. 36 ತನಕ ಇದ್ದಿದ್ದು ನಾನು 35 ಸುತ್ತಳತೆಯುಳ್ಳ ಮಾರ್ಕಿಂಗ್ ಮಾಡಿ. ಇಲ್ಲಾಂದರೆ ಫ್ರಂಟಿಗೆ ನಾನು 1/4 ಇಂಚು ಎಷ್ಟು ತಗೊಂಡಿದ್ದೇನೆ ಅದನ್ನು ಯಾವ ರೀತಿಯಲ್ಲಿ ತಗೊಳ್ಬೋದು ಅಂತ. ಇದು ಫ್ರಂಟಿದ್ದು ಮಾತ್ರ ತೋರಿಸಿದ್ದು, ಮೊದಲು ಮಾರ್ಕ್ ಮಾಡಿದ್ದು ಬ್ಯಾಕ್ ಒಟ್ಟಿಗೆ ನೋಡಿ ಫ್ರಂಟಿಂದ ಅಷ್ಟು ತಗೊಂಡಿದ್ದೇನೆ. ಇದರ ಸೇಪ್ ಕೊಡಬೇಕಾಗ್ತದೆ. ಯಾವ ರೀತಿಯಲ್ಲಿ ಸೇಪ್ ಕೊಡು ಅಂತ ನೋಡಿ. ಸ್ವಲ್ಪ ಅಲ್ಲಿಂದ ಒಂದು ಮಾರ್ಕಿಂಗ್ ಮಾಡಿದ್ದೇವೆ, ಅಲ್ಲಿಂದ ಅಲ್ಲಿಗೆ ನೆರಿಗೆ ಇಡಲಿಕ್ಕೆ. ಅದು ನಾನೊಂದು ಪಾಯಿಂಟ್ ಹಾಕಿದೆ, ಈಗ ಕಟ್ ಮಾಡಿ ತೋರಿಸಿದ್ದೇನೆ. ಅದು ನೆರಿಗೆಗಾಗಿ ಮಾಡಿ ಅಲ್ಲಿಂದ ಮೇಲ್ಭಾಗಕ್ಕೆ ನೆರಿಗೆ ತಗೊಂಡು ಹೋಗಬೇಕು ಅದೇ ಪಾಯಿಂಟಿಗೆ. ಇದೇ ಸೇಮ್ ಮೆಥಡಲ್ಲಿ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ ಬರ್ತದೆ. ನೋಡ್ಕೊಳ್ಳಿ, ಇದೇ ಸೇಮ್ ಮೆಥಡಲ್ಲಿ ಬರ್ತದೆ. ಸೇಮ್ ಮೆಥಡಲ್ಲಿ ಬಂದರೆ ಫ್ರಂಟಿಂದ ಮಾತ್ರ ತಗೊಳ್ಳಿಕ್ಕೆ ಹೆಚ್ಚು, ಬ್ಯಾಕಿಂದ ತಗೊಳ್ಳಿಕ್ಕೆ ಇಲ್ಲ, ಫ್ರಂಟ್ ಮಾತ್ರ ನೋಡ್ಕೊಳ್ಳಿ. ಇದೇ ಸೇಮ್ ಮೆಥಡಲ್ಲಿ ಮಡಿಸುತ್ತಾ ಬಂದರೆ ನಿಮಗೆ ಪಪ್ ಕೈ ಈಸಿಯಲ್ಲಿ ಪಪ್ ಕೈ ಮಾಡಲಿಕ್ಕೆ ಆಗ್ತದೆ. ನೋಡ್ಕೊಳ್ಳಿ, ಅದೊಂದು ಕಟ್ ಮಾಡಿಟ್ಟಿದ್ದೇನೆ ಅಲ್ಲಿಂದ ಇದೇ ಥರ ಕರೆಕ್ಟಾಗಿ ಬರ್ತದೆ. ಸ್ಲೀವ್ ಕಟ್ಟಿಂಗ್ ಮಾಡಿದರೆ ಇದು 1 ಇಂಚಿಗೆ ನಾನು ಮಾರ್ಕಿಂಗ್ ಲೈನಿಂಗ್ ಇಲ್ಲದ ಕಾರಣ 1 ಇಂಚಿಗೆ ಮಾರ್ಕಿಂಗ್ ಮಾಡಿದ್ದೇನೆ. ಅಲ್ಲಿಂದ ಅಲ್ಲಿ ತನಕ ಸಾಕು ನೆರಿಗೆ ತಗೊಳ್ಳಿಕ್ಕೆ. ಫಿಟ್ಟಿಂಗ್ ಇದು ನೀವು ಎದೆ ಸುತ್ತಳತೆ ಮಾರ್ಕಿಂಗ್ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ನಿಮಗೆ ಈ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.